ಈಗ ಚೆನ್ನಾಗಿ ಬಂತಲ್ಲ ಸುಂದು ತಗೊಂಡ್ರೆ ಒಳ್ಳೆ ಕರೆಕ್ಟ್. ದೇವಸ್ಥಾನ ಫುಲ್ಲು ರಶ್ ಆಗಿದೆ. ಇಷ್ಟು ಮಲ್ಲಿಗೆ ಹೂವು 50 ರೂಪಾಯಿನ ಕೊಡ್ಸೋರೆ ಅಲ್ಲಿ ನೋಡ್ರಿ ಮುಂದೆ ಹೋದ್ರು ಅವರು. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ಅರುಣ್ ಬ್ಲಾಗ್ಸ್. ಇವತ್ತು ನಾನು ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಮೂವರು ಕೂಡ ಮೈಸೂರಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ಮೈಸೂರಿಗೆ ಹೋಗ್ದಲೆ, ಹಾಗೆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡ್ದಲೆ. ಇವತ್ತು ಭಾನುವಾರ ಆಗಿರೋದ್ರಿಂದ ನನ್ನ ಮಗಳು ಕೂಡ ಫ್ರೀ ಆಗಿದ್ಲು. ಹಾಗಾಗಿ ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ. ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ಏನಾದರೂ ಟೈಮ್ ಉಳಿದ್ರೆ ಸಂಜೆ ಅಷ್ಟೊತ್ತಿಗೆ ರಿಟರ್ನ್ ಆಗೋಣ ಅಂತ. ಅಷ್ಟರಲ್ಲಿ ಟೈಮ್ ಉಳಿದ್ರೆ ಬೇರೆ ಪ್ಲೇಸ್ನು ವಿಸಿಟ್ ಮಾಡೋಣ ಅಂತ. ಮೈಸೂರಲ್ಲಿ ಬೇಕಾದಷ್ಟು ಪ್ಲೇಸಸ್ ಇದೆ, ಯಾವ ಪ್ಲೇಸ್ ಬೇಕಾದರೂ ಹೋಗಿ ನೀವು ವಿಸಿಟ್ ಮಾಡಿ ನೋಡ್ಕೊಂಬರ್ಬೋದು. ಈಗ ನಾವು ಟೈಮ್ 6:45 ಆಗಿತ್ತು. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. 7 ಗಂಟೆ ಅಷ್ಟೊತ್ತಿಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡ್ ಪೂರ್ತಿ ಖಾಲಿ ಇದೆ. ಬೆಳಗಿನ ಜಾವ ನೋಡಿ ನಮ್ಮ ಅರಸೀಕೆರೆ ಬಸ್ ಸ್ಟ್ಯಾಂಡು ಪೂರ್ತಿ ಖಾಲಿ ಇದೆ. ಹಾಗೆ ಹಳೆ ಬಸ್ ಸ್ಟ್ಯಾಂಡನ್ನ ಡೆಮಾಲಿಷ್ ಮಾಡಿ ಹೊಸ್ದಾಗಿ ಕಟ್ಟಿಸ್ತಾ ಇದ್ದಾರೆ. ಇದು ಚಿಕ್ಕದಾಗಿ ಒಂದು ಪ್ಲೇಸಲ್ಲಿ ಮಾಡಿದ್ದಾರೆ ಬಸ್ ಸ್ಟ್ಯಾಂಡನ್ನ. ಇವಾಗ ಬಸ್ ಕೂಡ ಬಂತು, ನಾವಿವಾಗ ಹೊರಡ್ತಾ ಇದ್ದೀವಿ. ಈ ಅರಸೀಕೆರೆಯಿಂದ ಮೈಸೂರಿಗೆ 3 ಅವರ್ಸ್ ಜರ್ನಿ ಇರುತ್ತೆ. ಮಧ್ಯದಲ್ಲಿ ಸೀನ್ರಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ ಭತ್ತದ ಗದ್ದೆ, ಆ ಗ್ರೀನ್ರಿ, ಆ ವಿಶಾಲವಾದ ವಾತಾವರಣ, ತಂಪಾದ ವಾತಾವರಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ ಇವಾಗ 1 ಅವರ್ ಜರ್ನಿ ಚನ್ನರಾಯಪಟ್ಟಣಕ್ಕೆ ಬಂದು ರೀಚ್ ಆದ್ವಿ. ಇಲ್ಲಿ ಬಸ್ ಕಂಡಕ್ಟ್ರು ಆಮೇಲೆ ಡ್ರೈವರ್ ಎಲ್ಲ ಬಸ್ ಸ್ಟ್ಯಾಂಡಲ್ಲೇ ತಿಂಡಿ ತಿನ್ಕೊತಾರೆ. ಹಾಗಾಗಿ ಬಸ್ ಸ್ಟಾಪಲ್ಲಿ ಒಂದು 20 ಮಿನಿಟ್ಸು ನಿಲ್ಲಿಸಿದ್ರು. ತಿಂಡಿ ಯಾರಾದರೂ ತಿನ್ನಬೇಕಂದ್ರೆ ತಿನ್ನಿ ಅಂತ. ಇಲ್ಲಿ ತಿಂಡಿ ತಿನ್ಕೊಂಡ್ವಿ ಬಸ್ ಸ್ಟ್ಯಾಂಡಲ್ಲಿ. ನಿಜವಾಗ್ಲೂ ಬಸ್ ಸ್ಟ್ಯಾಂಡಲ್ಲಿ ಯಾರು ತಿಂಡಿ ತಿನ್ನೋಕೆ ಹೋಗಬೇಡಿ. ಎಷ್ಟು ಕೆಡ್ದಾಗಿತ್ತು ಅಂದರೆ ತುಂಬ ಕೆಡ್ದಾಗಿತ್ತು ಬಸ್ ಸ್ಟ್ಯಾಂಡಲ್ಲಿ ತಿಂಡಿ. ನಾವು ಯಾರು ತಿನ್ನಲೇ ಇಲ್ಲ. ಬಸ್ ಸ್ಟ್ಯಾಂಡಲ್ಲಿ ಜಸ್ಟ್ ಹಾಗೆ 2 ತುತ್ತು ಇಟ್ಕೊಂಡ್ವಿ, ಅಲ್ಲೇ ಬಿಟ್ಬಿಟ್ಟು ವಾಪಸ್ಸು ಮತ್ತೆ ಬಂದುಬಿಟ್ವಿ. ಬಸ್ ಸ್ಟ್ಯಾಂಡಿಗೆ ಬಂದು ಇವಾಗ ಸೀದಾ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ತುಂಬ ಬೇಜಾರಾಗೋಯಿತು. ಹಾಗೆ ಮೂಡೆಲ್ಲ ಹೋಗ್ಬಿಡ್ತು ನಮಗೆ. ಈಗ ಮೈಸೂರಿಗೆ ಕೂಡ ರೀಚ್ ಆದ್ವಿ. ಇಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತೀವಿ. ಬೆಟ್ಟಕ್ಕೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿಂದ ಇವಾಗ ನಾವು ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ಬೆಟ್ಟಕ್ಕೆ ಬಸ್ ಹತ್ಕೊಂಡು ಹೋಗ್ಬೇಕಂತೆ. ಅದೇ ರೀತಿಯಾಗಿ ಸಿಟಿಗೆ ಬಸ್ ಹತ್ಕೊಂಡು ಇಲ್ಲಿ ಮೈಸೂರು ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ದಾರಿಯಲ್ಲಿ ನೋಡಿ ಇಷ್ಟು ಚೆನ್ನಾಗಿದೆ ಗ್ರೀನರಿ. ಹಾಗೆ ರೋಡ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ಅಂದರೆ ಹಳೆಯ ರೋಡ್ ಇತ್ತು, ತುಂಬ ವರ್ಷ ಆಗಿತ್ತು ನಾವು ಬಂದು. ಹೆಚ್ಚು ಕಮ್ಮಿ ಒಂದು 4-5 ವರ್ಷ ಆಯಿತು ಮೈಸೂರಿಗೆ ಬಂದು. ಇವಾಗ ಬರ್ತಾ ಇದ್ದೀವಿ. ರೋಡ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುತ್ತಮುತ್ತ ಗ್ರೀನರಿ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿದೆ. ಬೆಟ್ಟದ ಮೇಲೆ ರೀಚ್ ಆದ್ವಿ. ಇಲ್ಲಿ ಮಹಿಷಾಸುರದ್ದು ಸ್ಟ್ಯಾಚು ಇದೆಯಲ್ಲ, ಅಲ್ಲಿ ಬಂದ್ವಿ. ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ. ಆಲ್ರೆಡಿ ರಶ್ ನೋಡಿ ಎಷ್ಟೊಂದಿದೆ. ಹಾಗಾಗಿ ಬೆಳಗ್ಗೆ ಸರಿಯಾಗಿ ತಿಂಡಿ ತಿಂದಿರಲಿಲ್ಲ. ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗ್ಬಿಡೋಣ, ಯಾಕಂದರೆ ಎಷ್ಟೊತ್ತಾಗುತ್ತೋ ದರ್ಶನ ಅಂತ ಹೇಳೋಕ್ಕೆ ಬರಲ್ಲ. ಹಾಗಾಗಿ ಇವಾಗ ಕಬ್ಬಿನ ಜ್ಯೂಸ್ ಕುಡಿದು ಇವಾಗ ಸೀದಾ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿದೆ ದೇವಸ್ಥಾನ. ಈಗ ದೇವಸ್ಥಾನಕ್ಕೆ ಹೋಗಬೇಕು ಬೇಗ. 2 ಗಂಟೆಗೆ ಕ್ಲೋಸ್ ಅಂತೆ. ಈಗ ಟೈಮ್ ಬಂದು 12 ಗಂಟೆ ಕರೆಕ್ಟಾಗಿ. ನೋಡೋಣ, ಅಲ್ಲಿ ರಶ್ ಇದ್ರೆ ನೋಡೋಣ್ರಿ, ಇಲ್ಲಾಂದ್ರೆ ಸುಮ್ಮನೆ ಎದಕ್ಕೆ ಟಿಕೆಟ್ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ನೋಡೋಣ.
ಮಾರ ಮೊಳ 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 ಇದು 50 ಇದು 80 ಇತ್ತೋಳಿ 40 ರೂಪಾಯಿ. ಇಲ್ಲಿ ಮಲ್ಲಿಗೆ ಹೂವನ್ನ ಕೇಳಿದ್ವಿ. ಮೈಸೂರಲ್ಲಿ ಮಲ್ಲಿಗೆ ಹೂವು ಫೇಮಸ್ ಅಲ್ವಾ, ದುಂಡು ಮಲ್ಲಿಗೆ. ಮಲ್ಲಿಗೆ ಹೂವು ಕೇಳಿದ್ರೆ ಮೊಳ ಎಷ್ಟು ಅಂತ ಹೇಳ್ತಾ ಇದ್ದಾರೆ ಗೊತ್ತಾ? 80 ರೂಪಾಯಿ ಹೇಳ್ತಾ ಇದ್ದಾರೆ. ಅದನ್ನೇ ಕೇಳ್ಕೊಂಡು ನಕ್ಕಂತ ಬರ್ತಾ ಇದ್ವಿ. ಮಲ್ಲಿಗೆ ಹೂವು ತೊಗೊಳ್ಳೋಣ ಅಂತ ಬಂದರೆ ಎಷ್ಟು ಶಾಕೇ ಆಗೋಯ್ತು ನಮಗೆ. ಆದರೂ ಅಲ್ಲಿ ಮುಂದಕ್ಕೆ ಹೋದ್ಮೇಲೆ ಸ್ವಲ್ಪ ಕಡಿಮೆ ಮಾರೋರು ಕೂಡ ಇದ್ದರು, ಅವ್ರ ಹತ್ರ ಕೂಡ ತೊಗೊಂಡ್ವಿ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ. ಹೆಂಗೆ 50 ರೂಪಾಯಿ. ಅಬ್ಬಾ, ಇಷ್ಟು ಮಲ್ಲಿಗೆ ಹೂವು 50 ರೂಪಾಯಿನಾ? ಕೊಡ್ಸೋರೆ ಅಲ್ಲಿ ನೋಡ್ರಿ, ಮುಂದೆ ಹೋದ್ರು ಅವರು. ಅದನ್ನೇ ನಾನು ಹೇಳ್ತಾ ಇರೋದು. ಎಷ್ಟು ನೋಡ್ತೇನೆ ಸ್ವಾಮಿ ಬಿಟ್ಟು ಆಲ್ರೆಡಿ ರಶ್ ಕೂಡ ಶುರು ಆಗ್ತದೆ. ಟಿಕೆಟ್ ತಗೊಂಡು 50 ರೂಪಾಯಿ. ಹಾಂ, ತಗೊಂಡು ಟಿಕೆಟ್ ತಗೊಂಡೇ ಹೋಗ್ಬೇಕು. ಕಮಲ್ ಹೂವು ನೋಡಿ ಎಷ್ಟು ಫ್ರೆಶ್ ಆಗಿ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಕಲರ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಮನೆಯವರು ಟಿಕೆಟ್ ತರೋಣ ಅಂತ ಹೋಗಿದ್ದಾರೆ. ಇಲ್ಲಿ 50 ರೂಪಾಯಿದು ಹಾಗೆ 200 ರೂಪಾಯಿದು 1000 ರೂಪಾಯಿ ಟಿಕೆಟ್ ಕೂಡ ಇದೆ ಅಂತೆ. ನಮ್ಮ ಮನೆಯವ್ರು ಹೋಗಿದ್ದು 50 ರೂಪಾಯಿ ಟಿಕೆಟ್ ತೊಗೊಂಬರ್ಬೇಕಂತ, ಆದರೆ ತಂದಿದ್ದು ಮಾತ್ರ 200 ರೂಪಾಯಿ ಟಿಕೆಟು. ಯಾಕಂತಂದರೆ 50 ರೂಪಾಯಿ ಟಿಕೆಟ್ಗೆ 4 ರಿಂದ 5 ಅವರ್ ಆಗುತ್ತಂತೆ. 200 ರೂಪಾಯಿ ಟಿಕೆಟ್ಗೆ 2 ಅವರ್ಸ್ ಆಗುತ್ತೆ ಅಂತಂದ್ರಂತೆ. ಅದಕ್ಕೋಸ್ಕರ 200 ರೂಪಾಯಿ ಟಿಕೆಟೇ ತೊಗೊಂಬಂದರು. ಯಾಕಂದರೆ ಬೇಗ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಹೋಗೋಣ ಅಂತ, ಬೇರೆದು ಪ್ಲೇಸಸ್ ಯಾವುದಾದ್ರೂ ನೋಡ್ಕೊಂಡು ಹೋಗ್ಬೋದಲ್ವಾ ಅಂತೇಳ್ಬಿಟ್ಟು 200 ರೂಪಾಯಿ ಟಿಕೆಟ್ ತೊಗೊಂಬಂದರು. ದೇವಸ್ಥಾನದ ಮುಂಭಾಗ ನೋಡ್ತಾ ಇದ್ದೀರಾ ನೀವು, ಎಷ್ಟು ರಶ್ ಇದೆ. ಅವತ್ತು ಸಂಡೇ ಆಗಿರೋದ್ರಿಂದ ಸಖತ್ ರಶ್ ಇತ್ತು. ಇಲ್ಲಿ ನಾವು ದರ್ಶನಕ್ಕೋಸ್ಕರ ನಿಂತಿದ್ದೀವಿ. ದರ್ಶನನೂ ಮುಗೀತು. ಇವಾಗ ಆಚೆ ಕಡೆ ಬಂದಿದ್ದೀವಿ. ದೇವಸ್ಥಾನದ ಒಳಭಾಗ ಇದು. ಒಳಗಡೆ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವತ್ತೇನೋ ಒಂಥರ ಪ್ರಶಾಂತವಾಗಿತ್ತು. ಮಳೆ ಗಾಳಿ ನೋಡಿ ಇಷ್ಟು ಜೋರಾಗಿ ಬೀಸ್ತಾ ಇದೆ, ಮೋಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಇಲ್ಲಿ ನಾವು ದರ್ಶನ ಪ್ರಶಾಂತವಾಗಿ ದೇವರಲ್ಲಿ ಬೇಡ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ಇದು ದೇವಸ್ಥಾನದ ಮುಂಭಾಗ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅಲ್ವಾ, ಗೊಬ್ಬರ ಎಲ್ಲ. ದರ್ಶನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಹೊಟ್ಟೆ ತುಂಬ ಹಸಿತಾ ಇತ್ತು. ಇಲ್ಲಿ ಚುರುಬಿರಿ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಚಿರುಮುರಿ ತಿನ್ನೋಣ ಅಂತ ಬಂದ್ವಿ. ಚೆನ್ನಾಗಿದೆನಾ? ಇಲ್ಲಿ ಕೊಡಿ. ಓಹೋ, ಏನು ತಿಂತಿ ಅದರ ಫೋಟೋ ಸ್ಟೋರಿ ಮಾಡಕ್ಕ ಸ್ಪೂನ್. ಇಲ್ಲ, ಅದ್ರಲ್ಲಿ ಏನೂ ಇಲ್ಲ, ಅದ್ರಲ್ಲಿ ಏನಿಲ್ಲ ಬಿಡು. ಈಗ ಅಲ್ಲಿಂದ ಮತ್ತೆ ಬೆಟ್ಟ ಇಳಿತಾ ಇದ್ದೀವಿ. ಈ ಸೀನ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಡೀ ಮೈಸೂರೇ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಬೆಟ್ಟ ಇಳಿದ್ವಿ. ಬೆಟ್ಟ ಇಳಿದ್ಮೇಲೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಆಲ್ರೆಡಿ ಟೈಮ್ ಕೂಡ 2 ರಿಂದ 2:15 ಆಗೋಗಿತ್ತು. ಬೆಳಗ್ಗೆ ತಿಂಡಿ ಕೂಡ ಸರಿ ಹೋಗಿರಲಿಲ್ಲ. ಹಾಗಾಗಿ ಇಲ್ಲಿ ಹನುಮಂತು ಹೋಟೆಲ್ಗೆ ಬಂದಿದ್ದೀವಿ. ಮೈಸೂರಿಗೆ ಇರೋರಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಹನುಮಂತು ಹೋಟೆಲು ಫೇಮಸ್ಸು ಮೈಸೂರಲ್ಲಿ. ಅಲ್ಲಿ ನಮ್ಮ ಮನೆಯವರು ಊಟ ಮಾಡಬೇಕು ಮೈಸೂರಿಗೆ ಹೋದಾಗ ಅಂತ ಹೇಳ್ತಾನೆ ಇದ್ದರು. ಅದಕ್ಕೋಸ್ಕರ ಈಗ ಟೈಮ್ ಕೂಡ ಬಂದಿದೆಯಲ್ಲ, ಅಲ್ಲಿ ಊಟ ಮಾಡಿಕೊಂಡು ಇವಾಗ ಸೀದಾ ಪ್ಯಾಲೇಸಿಗೆ ಹೋಗ್ತಾ ಇದ್ದೀವಿ. ಬೇರೆ ಎಲ್ಲೂ ನೋಡೋಕ್ಕೆ ನಮಗೆ ಟೈಮೇ ಸಿಗಲಿಲ್ಲ. ಇವಾಗ ಸೀದಾ ಪ್ಯಾಲೇಸಿಗೆ ಹೋಗ್ತಾ ಇದ್ದೀವಿ.
ನೋಡ್ತಾ ಇದ್ದಾರೆ ಏನು ಬೇಕು ಏನೇನಿದೆ ಅಂತ ನೋಡ್ತಾ ಇದ್ದಾರೆ ಅಷ್ಟೆ. ಏನಿದು ವಾಸ ಇದು ಎಲ್ಲ ಊಟ ಪಿಗ್ಗಿ ಬ್ಯಾಂಕ್ ಅಲ್ವಾ ಅದು? ದೊಡ್ಡ ಇದು ಪಿಗ್ಗಿ ಬ್ಯಾಂಕ್ ಥರ ದುಡ್ಡು ಕಲೆಕ್ಟ್ ಮಾಡೋದು. ಹಾಂ 1 ಲಕ್ಷ. ಅದೇ ಗೊತ್ತಾಯ್ತು. ಒಂದು 0 ತೆಗಿಬೇಕಾ? ತೆಗೇನು ಬೇಕಾ? ಬಾ. ಇಲ್ಲಿ ವಾಟರ್ ಫಾಲ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಪ್ಯಾಲೇಸ್ ಪಕ್ಕದಲ್ಲೇ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನೊಂದು ಫೋಟೋಸ್ ಎಲ್ಲ ತಗೊಂಡ್ತೀನಿ. ಪ್ಯಾಲೇಸು ಈ ಕಡೆ ಪ್ಯಾಲೇಸ್ ಇದೆ, ಮುಂದೆ ವಾಟರ್ ಫಾಲ್ಸ್. ಈಗ ಸದ್ಯಕ್ಕೆ ನಾವು ಒಳಗೆ ಹೋಗ್ತಾ ಇಲ್ಲ, ಯಾಕಂದರೆ ನಮ್ಗೆ ಆಲ್ರೆಡಿ ಟೈಮ್ ಆಯಿತು, ಮನೆಗೆ ಹೋಗ್ಬೇಕು. ಇವತ್ತು ಇಷ್ಟೇ ಮೈಸೂರು ಟ್ರಿಪ್ ಅನ್ಸುತ್ತೆ. ನೋಡೋಣ ಮುಂದಕ್ಕೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋಂಗಿದ್ರೆ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಫ್ರಂಟಿಗೆ ಬಂದಿದ್ದೀವಿ ಇವಾಗ. ನೋಡೋಣ ಒಳಗಡೆ ಏನೇನಿದೆ ಅಂತ. ಒಳಗೆ ಹೋಗಲ್ಲ ಇವಾಗ, ಆಚೆ ಕಡೆ ಒಂದು ಪ್ಯಾಲೇಸ್ ರೌಂಡ್ ಸುತ್ಕೊಂಡ್ಬರ್ತೀವಿ ಇವಾಗ. ಯಾರು ನಾನಾ? ಯಾರು? ನೀನೇ ಹಾಕೊಳ್ಳಲ್ಲ ಸಂಜೆ ನಾವೇನು ಹಾಕೋಬೇಡ ಅಂತ ಹೇಳಿಲ್ವ? ಇಲ್ಲಿ ಎಂಟ್ರಿ ಆಗ್ತಾ ಇದೆ. ಓ, ಇಲ್ಲಿ ಹತ್ರವರೆಗೂ ಹೋಗ್ಬೋದಾ? ಇಲ್ಲಿ ಎಂಟ್ರಿ ಆಗ್ತಾರೆ. ಹಿಂಗೆ ಹೋಗ್ಬೋದಲ್ಲ? फोटो खींचना पड़ गया है ये ಈಗ ಒಂದು ಸೈಡಿಂದ ತಗೊಂಡ್ಬಂದ್ವಿ ವಿಡಿಯೋ. ಈಗ ಫ್ರಂಟಲ್ಲಿ ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ಪ್ಯಾಲೇಸ್ನ. ತುಂಬ ಜನ ತುಂಬ ರೀತಿ ತೋರಿಸಿರ್ತಾರೆ. ನನ್ನ ಮೊಬೈಲಲ್ಲಿ ನನ್ನ ವೀಡಿಯೋದಲ್ಲಿ ಒಂದ್ಸತಿ ನೋಡಿಬಿಡಿ. ತುಂಬ ಜನ ತೋರಿಸಿರ್ತಾರೆ ನಿಮಗೆ ಆಲ್ರೆಡಿ. ನನ್ನ ವೀಡಿಯೋದಲ್ಲಿ ಒಂದ್ಸತಿ ನೋಡ್ಕೊಂಬಿಡಿ ಮೈಸೂರು ಪ್ಯಾಲೇಸ್ನ. ನನಗೆ ಫುಲ್ಲು ತೋರಿಸ್ತೀನಿ. ಇನ್ನು ಸ್ವಲ್ಪ ಫ್ರಂಟಲ್ಲಿ ಹೋಗೋಣ. ಫ್ರಂಟಲ್ಲಿ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ದೂರದಿಂದ ನೀಟಾಗೆಲ್ಲ ಕವರ್ ಆಗುತ್ತೆ ಸಂಜು. ಹಿಂಗೆ ಕಾಣಿಸಲ್ಲ ಆ್ಯಕ್ಚುಲಿ, ಸ್ವಲ್ಪ ಕಾಣಿಸುತ್ತೆ.
ಈ ಕಡೆ ನಿಮಗೆ ಪೂರ್ತಿ ಟರ್ನ್ ಓವರ್ ಮಾಡಿ ತೋರಿಸ್ತೀನಿ. ತಿರುಗಿಸಿ ತೋರಿಸ್ತೀನಿ, ಕ್ಯಾಮ್ರಾ ತಿರುಗಿಸಿ ತೋರಿಸಿದೆ. ಪ್ಯಾಲೇಸ್ ಕಾಣಿಸ್ತಾ ಇದೆ ನಿಮಗೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇವಾಗ ಈ ಕಡೆಗೆ ತೋರಿಸ್ತೀನಿ ನಿಮಗೆ. सोना भैया बाल आ गया रे बेटा, आँख बंद करना, 1 2 3 बंद ओपन करना बेटा, आँख बंद होता है, आँख बंद करना, 1 2 3 बंद ओपन करना. रेडी भैया, आइस तो रेडी 1 2 3 ओपन योर आइज. ओके ಇಲ್ಲಿ ಕೂತಿದ್ದೀವಿ ಪ್ಯಾಲೇಸ್ ಮುಂದೆನೇ, ಒಳಗಡೆ ಹೋಗ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ನಮಗೆ ಟೈಮ್ ಆಗಿದೆ, ಹಾಗಾಗಿ ಒಳಗೆ ಹೋಗ್ತಾ ಇಲ್ಲ. ಇಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ತೆಗೆಸ್ಕೊಂಡು ಇವಾಗ ರಿಟರ್ನ್ ಆಗಿ ನಮ್ಮ ಊರಿಗೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಕಾಯಿನ್ ಕಲೆಕ್ಷನ್ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಬಸ್ಗೋಸ್ಕರ ರೋಡಲ್ಲಿ ವೆಯ್ಟ್ ಮಾಡಿ. ಈಗ ಬಸ್ ಹತ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸೀದಾ ಊರಿಗೆ ಹೋಗ್ತಾ ಇದ್ದೀವಿ. ಐ ಹೋಪ್ ನಿಮಗೆ ಈ ಒನ್ ಡೇ ವ್ಲಾಗ್ ಇಷ್ಟ ಆಗಿದೆ, ಮೈಸೂರು ಟ್ರಿಪ್ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ನೋಡಿದ್ರೇ ನನಗೆ ಸಪೋರ್ಟ್ ಸಿಗುತ್ತೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.